ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದ್ದು, ಜಮಖಂಡಿ ನಗರದಲ್ಲಿ ಭಯದ ಆತಂಕ ಸೃಷ್ಟಿಯಾಗಿದ್ದು, ಜನರು ಓಡಾಡಲಿಕ್ಕೆ ಚಿಕ್ಕ ಮಕ್ಕಳು, ವೃದ್ಧೆಯಾಗಲಿ ಸ್ಕೂಲಿಗೆ ಹೋಗುವಾಗ ಮಕ್ಕಳು ಅಗದಿ ಚಿಂತೆಯಲ್ಲಿ ಇದ್ದಾರೆ. ಯಾವಾಗ ನಾಯಿ ಬಂದು ಕಚ್ಚಿ ಬಿಡುತ್ತದೆ ಇಂಥ ಭಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದ್ದು, ನಾನು ಸಾಕಷ್ಟು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದೇನೆ. ಆದರೂ ಆದರೂ ಅವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈಗ ನಾನು ಜಮಖಂಡಿಯ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ, ಆದಷ್ಟು ಬೇಗ ಇದು ತಡೆಯಬೇಕು ಅಂತ ನನ್ನ ವಿನಂತಿ. ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿದ್ದು, ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ಇರುವ ಕುಂಬಾರಕೆರೆಯ ಅತ್ಯಂತ ಕಲುಷಿತಗೊಂಡಿದ್ದು, ಆ ಸುತ್ತಮುತ್ತಲು ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದ್ದು, ಅಲ್ಲಿ ಜನ ಓಡಾಡೋ ಜನಕ್ಕೆ ತುಂಬ ತೊಂದರೆ ಆಗುತ್ತಿದೆ. ಹಿಂಡಾಗಿ 15-20 ನಾಯಿಗಳು ಸುತ್ತಮುತ್ತ ತಿರುಗುತ್ತಿರುವುದರಿಂದ ಜನ ಭಯಭೀತಿಯಿಂದ ತಿರುಗುತ್ತಿದ್ದಾರೆ. ಜಮಖಂಡಿಯ ನಗರಸಭೆಯವರು ಈ ನಾಯಿಗಳನ್ನು ತೆರವುಗೊಳಿಸುವ ಸಲುವಾಗಿ ಯಾವುದರ ಒಂದು ಕಾರ್ಯರೂಪಣೆ ಮಾಡಬೇಕು. ಬೀದಿ ನಾಯಿಗಳಿಂದ ಜಮಖಂಡಿ ನಗರವನ್ನು ಜನರನ್ನು ಭಯಮುಕ್ತರನ್ನಾಗಿ ಮಾಡಬೇಕೆಂದು ನಾ ಹೇಳ್ತಿದ್ದೀನಿ. ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದ್ದು, ಜಮಖಂಡಿ ನಗರದಲ್ಲಿ ಭಯದ ಆತಂಕ ಸೃಷ್ಟಿಯಾಗಿದ್ದು, ಜನರು ಓಡಾಡಲಿಕ್ಕೆ ಚಿಕ್ಕ ಮಕ್ಕಳು, ವೃದ್ಧೆಯಾಗಲಿ ಸ್ಕೂಲಿಗೆ ಹೋಗುವಾಗ ಮಕ್ಕಳು ಅಗದಿ ಚಿಂತೆಯಲ್ಲಿ ಇದ್ದಾರೆ. ಯಾವಾಗ ನಾಯಿ ಬಂದು ಕಚ್ಚಿ ಬಿಡುತ್ತದೆ ಇಂಥ ಭಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದ್ದು, ನಾನು ಸಾಕಷ್ಟು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದೇನೆ. ಆದರೂ ಅವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈಗ ನಾನು ಜಮಖಂಡಿಯ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ, ಆದಷ್ಟು ಬೇಗ ಇದು ತಡೆಯಬೇಕು ಅಂತ ನನ್ನ ವಿನಂತಿ. ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿದ್ದು, ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ಇರುವ ಕುಂಬಾರಕೆರೆಯ ಅತ್ಯಂತ ಕಲುಷಿತಗೊಂಡಿದ್ದು, ಆ ಸುತ್ತಮುತ್ತಲು ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದ್ದು, ಅಲ್ಲಿ ಜನ ಓಡಾಡೋ ಜನಕ್ಕೆ ತುಂಬ ತೊಂದರೆ ಆಗುತ್ತಿದೆ. ಹಿಂಡಾಗಿ 15-20 ನಾಯಿಗಳು ಸುತ್ತಮುತ್ತ ತಿರುಗುತ್ತಿರುವುದರಿಂದ ಜನ ಭಯಭೀತಿಯಿಂದ ತಿರುಗುತ್ತಿದ್ದಾರೆ. ಜಮಖಂಡಿಯ ನಗರಸಭೆಯವರು ಈ ನಾಯಿಗಳನ್ನು ತೆರವುಗೊಳಿಸುವ ಸಲುವಾಗಿ ಯಾವುದರ ಒಂದು ಕಾರ್ಯರೂಪಣೆ ಮಾಡಬೇಕು. ಬೀದಿ ನಾಯಿಗಳಿಂದ ಜಮಖಂಡಿ ನಗರವನ್ನು ಜನರನ್ನು ಭಯಮುಕ್ತರನ್ನಾಗಿ ಮಾಡಬೇಕೆಂದು ನಾ ಹೇಳ್ತಿದ್ದೀನಿ. ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದ್ದು, ಜಮಖಂಡಿ ನಗರದಲ್ಲಿ ಭಯದ ಆತಂಕ ಸೃಷ್ಟಿಯಾಗಿದ್ದು, ಜನರು ಓಡಾಡಲಿಕ್ಕೆ ಚಿಕ್ಕ ಮಕ್ಕಳು, ವೃದ್ಧೆಯಾಗಲಿ ಸ್ಕೂಲಿಗೆ ಹೋಗುವಾಗ ಮಕ್ಕಳು ಅಗದಿ ಚಿಂತೆಯಲ್ಲಿ ಇದ್ದಾರೆ. ಯಾವಾಗ ನಾಯಿ ಬಂದು ಕಚ್ಚಿ ಬಿಡುತ್ತದೆ ಇಂಥ ಭಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದ್ದು, ನಾನು ಸಾಕಷ್ಟು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದೇನೆ. ಆದರೂ ಅವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈಗ ನಾನು ಜಮಖಂಡಿಯ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ, ಆದಷ್ಟು ಬೇಗ ಇದು ತಡೆಯಬೇಕು ಅಂತ ನನ್ನ ವಿನಂತಿ. ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿದ್ದು, ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ಇರುವ ಕುಂಬಾರಕೆರೆಯ ಅತ್ಯಂತ ಕಲುಷಿತಗೊಂಡಿದ್ದು, ಆ ಸುತ್ತಮುತ್ತಲು ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದ್ದು, ಅಲ್ಲಿ ಜನ ಓಡಾಡೋ ಜನಕ್ಕೆ ತುಂಬ ತೊಂದರೆ ಆಗುತ್ತಿದೆ. ಹಿಂಡಾಗಿ 15-20 ನಾಯಿಗಳು ಸುತ್ತಮುತ್ತ ತಿರುಗುತ್ತಿರುವುದರಿಂದ ಜನ ಭಯಭೀತಿಯಿಂದ ತಿರುಗುತ್ತಿದ್ದಾರೆ. ಜಮಖಂಡಿಯ ನಗರಸಭೆಯವರು ಈ ನಾಯಿಗಳನ್ನು ತೆರವುಗೊಳಿಸುವ ಸಲುವಾಗಿ ಯಾವುದರ ಒಂದು ಕಾರ್ಯರೂಪಣೆ ಮಾಡಬೇಕು. ಬೀದಿ ನಾಯಿಗಳಿಂದ ಜಮಖಂಡಿ ನಗರವನ್ನು ಜನರನ್ನು ಭಯಮುಕ್ತರನ್ನಾಗಿ ಮಾಡಬೇಕೆಂದು ನಾ ಹೇಳ್ತಿದ್ದೀನಿ. ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದ್ದು, ಜಮಖಂಡಿ ನಗರದಲ್ಲಿ ಭಯದ ಆತಂಕ ಸೃಷ್ಟಿಯಾಗಿದ್ದು, ಜನರು ಓಡಾಡಲಿಕ್ಕೆ ಚಿಕ್ಕ ಮಕ್ಕಳು, ವೃದ್ಧೆಯಾಗಲಿ ಸ್ಕೂಲಿಗೆ ಹೋಗುವಾಗ ಮಕ್ಕಳು ಅಗದಿ ಚಿಂತೆಯಲ್ಲಿ ಇದ್ದಾರೆ. ಯಾವಾಗ ನಾಯಿ ಬಂದು ಕಚ್ಚಿ ಬಿಡುತ್ತದೆ ಇಂಥ ಭಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದ್ದು, ನಾನು ಸಾಕಷ್ಟು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದೇನೆ. ಆದರೂ ಅವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈಗ ನಾನು ಜಮಖಂಡಿಯ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ, ಆದಷ್ಟು ಬೇಗ
ಇದು ತಡೆಯಬೇಕು ಅಂತ ನನ್ನ ವಿನಂತಿ. ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿದ್ದು, ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ತಿರ ಇರುವ ಕುಂಬಾರಕೆರೆ ಅತ್ಯಂತ ಕಲುಷಿತಗೊಂಡಿದ್ದು, ಆ ಸುತ್ತಮುತ್ತಲು ನಾಯಿಗಳ ಹಾವಳಿ ತುಂಬ ಜಾಸ್ತಿಯಾಗಿದ್ದು, ಅಲ್ಲಿ ಜನ ಓಡಾಡೋ ಜನಕ್ಕೆ ತುಂಬ ತೊಂದರೆ ಆಗುತ್ತಿದೆ. ಹಿಂಡಾಗಿ 15-20 ನಾಯಿಗಳು ಸುತ್ತಮುತ್ತ ತಿರುಗುತ್ತಿರುವುದರಿಂದ ಜನ ಭಯಭೀತಿಯಿಂದ ತಿರುಗುತ್ತಿದ್ದಾರೆ. ಜಮಖಂಡಿಯ ನಗರಸಭೆಯವರು ಈ ನಾಯಿಗಳನ್ನು ತೆರವುಗೊಳಿಸುವ ಸಲುವಾಗಿ ಯಾವುದಾದ್ರು ಒಂದು ಕಾರ್ಯರೂಪಣೆ ಮಾಡಬೇಕು. ಬೀದಿ ನಾಯಿಗಳಿಂದ ಜಮಖಂಡಿ ನಗರವನ್ನು ಜನರನ್ನು ಭಯಮುಕ್ತರನ್ನಾಗಿ ಮಾಡಬೇಕೆಂದು ನಾ ಹೇಳ್ತಿದ್ದೀನಿ.